ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್ ಆಕರ್ಷಕ ವಿನ್ಯಾಸದ ವಿವಿಧ ಶ್ರೇಣಿಯ ಬೃಹತ್ ಫ್ಯಾನ್ಸಿ ಲೈಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಮಳಿಗೆ. ನಮ್ಮಲ್ಲಿ ವಿವಿಧ ನಮೂನೆಯ ಪೆಡಸ್ಟಲ್ ಫ್ಯಾನ್, ಟೇಬಲ್ ಫ್ಯಾನ್, ಸೀಲಿಂಗ್ ಫ್ಯಾನ್, ಎಗೋಸ್ಟರ್, ಗೀಸರ್, ಗೇಟ್ ಲೈಟ್, ಸ್ಟ್ರೀಟ್ ಲೈಟ್, ಟೇಬಲ್ ಲ್ಯಾಂಪ್, ಹೆಲೋಜಿನ್, LED, ಡೆಕೋರೇಟಿಂಗ್ ವಾಲ್ ಲೈಟ್, ಬಲ್ಕೆಟ್, LED ಝೂಮರ್ಸ್, ಕ್ರಿಸ್ಟಲ್ ಝೂಮರ್ಸ್, ಇಟಾಲಿಯನ್ ಟೈಪ್ಸ್ ಆಫ್ ಝೂಮರ್ಸ್ ಲೈಟ್, ಸಿಂಗಲ್ ಹ್ಯಾಂಗಿಂಗ್ ಲೈಟ್, ಆಲ್ ಟೈಪ್ಸ್ ಆಫ್ ಝೂಮರ್ ಲೈಟ್. ಇದಲ್ಲದೆ ಅತ್ಯುತ್ಕೃಷ್ಟ ಮಟ್ಟದ ಎಲ್ಲ ನಮೂನೆಯ ಫ್ಯಾನ್ಗಳು ನಮ್ಮಲ್ಲಿ ಲಭ್ಯವಿದೆ. ಡೀಲರ್ಸ್ ಇನ್ ಹ್ಯಾವೆಲ್ಸ್, ಕ್ರಾಂಪ್ಟನ್, ಓರಿಯೆಂಟ್, ಆಲ್ಮೊನಾರ್ಡ್, ರೆಕಾರ್ಡ್, ಫಿಲಿಪ್ಸ್, ಕೈತಾನ್, ಬಜಾಜ್, ವಿಪ್ರೋ, ಮಾರ್ಕ್, ಆಟೋಕ್ರಾಟ್, ಓಸ್ರಾಮ್, ಪ್ಯಾನಾಸೋನಿಕ್. ಉತ್ತಮ ಆಯ್ಕೆಯ ಲೈಟಿಂಗ್, ಫ್ಯಾನ್ ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಲೈಟಿಂಗ್ ಪಾಯಿಂಟ್, SSS ಕಾಂಪ್ಲೆಕ್ಸ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0828230481, ಮೊಬೈಲ್ 9481752720. ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಸುದ್ದಿ ವಿವರಗಳು. ಪೆರಡೂರು ಕುಲಾಲ್ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭವು ಆಗಸ್ಟ್ 4ರಂದು ಪೆರಡೂರಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರು ಕುಲಾಲ ಸಮಾಜಕ್ಕೆ ನೆರವು ನೀಡುವ ಭರವಸೆಯನ್ನು ನೀಡಿದರು. ತಾವೇನು ಮನವಿಯನ್ನು ಕೊಟ್ಟಿದ್ದೀರಿ, ನಾನು ಸ್ವತಃ ಮುಖ್ಯಮಂತ್ರಿಗಳ ಹತ್ರ ನಾನು ಹೋಗ್ತೇನೆ. ತಮ್ಮ ಮನವಿಗೆ ಸರಿಯಾದ ರೀತಿಯ ಸ್ಪಂದನೆ ಸಿಗುವಂಥ ರೀತಿಯ ಒಂದು ಫಲಿತಾಂಶ ತಂದುಕೊಡುವಂಥ ರೀತಿಯಲ್ಲಿ ನಾನು ಪ್ರಾಮಾಣಿಕ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದು ಮಾತ್ರ ಅಲ್ಲ, ಮಗು ಕೂಗಿದ್ರೆ ಮಾತ್ರ ತಾಯಿಗೆ ಹಾಲು ಕೊಡಲಿಕ್ಕೆ ನೆನಪಾಗ್ತದೆ. ನಾವು ನಮ್ಮ ಬೇಡಿಕೆಗಳನ್ನು ಇಡಬೇಕು, ಅದು ನಮ್ಮ ಹಕ್ಕು. ನಮ್ಮ ಸಮಾಜದ ಉಳಿವಿಗೋಸ್ಕರ ನಮ್ಮ ಬೇಡಿಕೆಗಳನ್ನು ಇಡುವಂಥ ಕೆಲಸ ಕಾರ್ಯವನ್ನು ನಾವು ಮಾಡಬೇಕು. ಸರ್ಕಾರದ ಹಣ, ಅದು ತೆರಿಗೆ ಹಣ, ನೀವು ಕೊಟ್ಟಂತ ತೆರಿಗೆ ಹಣ, ಅದರ ಪಾಲು ನಿಮಗೆ ಕೂಡ ಸೇರ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಸಂಘಟನಾತ್ಮಕವಾಗಿ ನಾವು ಸಂಘಟನೆಯನ್ನು ನಡೆಸುವುದರ ಮುಖಾಂತರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಂತ ರೀತಿ ಪ್ರಯತ್ನ ಆಗಬೇಕು. ಬಾರಿ ನಾನು ನೋಡಿದ್ದೇನೆ, ಕುಲಾಲ ಸಮಾಜವು ಬಹಳ ಸೌಮ್ಯ ಜನರು, ಬಹಳ ಸಾತ್ವಿಕರು, ಯಾವುದೇ ತಪ್ಪು ಕೆಲಸ ಮಾಡುವಂಥವರಲ್ಲ, ತಮ್ಮ ವೃತ್ತಿಗೆ ಸೀಮಿತವಾಗಿ ಕೆಲಸ ಮಾಡುವಂಥವರು. ಕುಂಬಾರರ ಮಹಾಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಪೆರಡೂರು ಕುಲಾಲ ಸಂಘದ ಅಧ್ಯಕ್ಷರು ಆದ ಪಕ್ಕಾಲು ರಾಮಕ್ಕ ಕುಲಾಲ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ನಮ್ಮ ಜನರು ನಮಗೆ ಮಾಹಿತಿ ಕೂಡ ನಮಗೆ ಕೊಟ್ಟವರಿಲ್ಲ. ಆ ಟೈಮ್ನಲ್ಲಿ ದೇಶಾಚರ ಹೋದಾಗ 50 ಜನ ಅವರು ಕಾರಲ್ಲಿ ಬರುವಾಗ ಒಂದು 60 ಜನ ಬಂದಿದ್ರು. 50 ಜನ ನಾವು ಇದ್ದೇವೆ. ಆದರೆ ದೇಶಾಚರು ನೀವು ನಮಗೆ ಹೆದರಿಕೆ ನೋಡಿ, ಮುಂದೆ ನಾನು ಹಿಂದೆ ಬಂದಿಂದ ನಮ್ಮ ಬೆನ್ನಿ ತಟ್ಟಿ ತಂದು ನಮ್ಮನ್ನು ಈ ಕಾಡಿನೊಳಗೆ ಆ ಕಾಡಿನಲ್ಲಿ ಒಳಗೆ ನಾವು ವೇದಿಕೆ ಮಾಡಿ ಅದು ಹೀಗೆ ರಾಶಿಯಲ್ಲಿ ಮಾಡಿದಂಥ ಒಂದು ಜಾಗ ಇದೆ. ಇವತ್ತು ಇಂಥ ಒಂದು ಅನುಭವವಾದಂಥ ಮಿನಿಸ್ಟರ್ ಬಂದು ಇಷ್ಟೊಂದು ಜನಸಂಖ್ಯೆ ಸೇರಿ ಬಂದದ್ದು ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ನಾವು ಮುಂದೆ ಬರಲಿಲ್ಲ ಅಂತ ಹೇಳಲಿಕ್ಕೆ ಅಷ್ಟು ಸಣ್ಣ ರೀತಿಯಲ್ಲಿ ನಮ್ಮ ಮುಂದೆ ಬಂದಿದೆ. ಯಾಕೆ ಹೇಳಿದ್ರೆ ಆ ಟೈಮ್ ಮಿನಿಸ್ ಮಾಡುವಾಗ 50 ಜನ, ಇವತ್ತು ಮಿನಿಸ್ ಮಾಡುವಾಗ ಇಷ್ಟು ಜನ ಸೇರಿದ್ದು ಇದೆಲ್ಲ ಈ ಸಂಘದ ಎಲ್ಲ ಸದಸ್ಯರು ಮಾಡಿದಂಥ ಶ್ರಮ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಈ ಸಂಘದ ಸದಸ್ಯರು ಮುಖ್ಯವಾಗಿ ರಾತ್ರಿ ದುಡಿದು ಹಲವಾರು ಜನ ಇಲ್ಲಿ ಕೆಲಸ ಮಾಡಿ ರಾತ್ರಿ ಮಾಡಿದ್ದೇವೆ. ಅದರ ಶ್ರಮ ಇವತ್ತು
ಇವತ್ತು ನಾವೆಲ್ಲ ಮಾಡಿದ ಒಂದು ಇಂಥ ಒಂದು ವ್ಯಕ್ತಿಗಳು ಬರುವಾಗ ನಾವು ಮುಂದೆ ಬರಬೇಕು ಎಂಬ ಒಂದು ಭಾವನೆ ನಮ್ಮಲ್ಲಿ ಬಂತಲ್ಲ, ಇದು ನನಗೆ ತುಂಬಾ ಸಂತೋಷ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ತೇಜಸ್ ರಾವ್ ಅವರು ಮಾತನಾಡಿದರು. ಬಳಿಕ ವಿಶೇಷ ಸಾಧನೆ ಮಾಡಿದ 6 ಮಂದಿ ಕುಲಾಲ ಪ್ರತಿಭೆಗಳನ್ನು ಗುರುತಿಸಲಾಯಿತು. ನಂತರ 70%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರೋತ್ಸಾಹಧನ ವಿತರಿಸಲಾಯಿತು. ಪೇರೂರು ಕುಲಾಲ ಸಂಘದ ವತಿಯಿಂದ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮತ್ತು ಸನ್ಮಾನವನ್ನು ಕೂಡ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೋಪಿ ಕೆ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವರಾಮ್ ಶೆಟ್ಟಿ ಸೇರಿದಂತೆ ರಾಜು ಕುಲಾಲ್ ಬೋರ್ಗುಡ್ಡೆ, ಆನಂದ ಕುಲಾಲ್, ಪದ್ಮನಾಭ ಕುಲಾಲ್, ಐತು ಕುಲಾಲ್ ಕನ್ಯಾನ, ಬಿ ಕೃಷ್ಣ, ಪ್ರಫುಲ್ಲ ಎಸ್ ಕುಲಾಲ್, ಕೃಷ್ಣ ಕುಲಾಲ್ ವರ್ವಾಡಿ, ಕೃಷ್ಣಪ್ಪ ಕುಲಾಲ್, ಶಂಕರ ಕುಲಾಲ್, ರಾಮ ಕುಲಾಲ್, ದಿನೇಶ್ ಕುಲಾಲ್, ಕೃಷ್ಣ ಕುಲಾಲ್, ಕಾಳು ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಪೇರಡೂರಿನಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಕುಲಾಲ ಸಭಾಭವನ ಬುಕ್ಕಿಗುಡ್ಡೆಯಲ್ಲಿ ನಿರ್ಮಾಣಗೊಂಡಿದ್ದು, ಸಾರ್ವಜನಿಕರು ತಮ್ಮ ಯಾವುದೇ ಧಾರ್ಮಿಕ ಹಾಗೂ ಸಭಾ ಕಾರ್ಯಕ್ರಮಗಳಿಗೆ ಈ ಸಮುದಾಯ ಭವನವನ್ನು ಬಾಡಿಗೆಗೆ ಬಳಸಿಕೊಳ್ಳಬಹುದು ಎಂಬುದಾಗಿ ಸಂಘದ ಪದಾಧಿಕಾರಿಗಳು ಮಾಧ್ಯಮದ ಮೂಲಕ ಹೇಳಿಕೊಂಡಿದ್ದಾರೆ. ಇದರಲ್ಲಿ ನಾವು ಈ ಕುಲಾಲ ಭವನವನ್ನು ಆದಷ್ಟು ಬೇಗ ಸಾರ್ವಜನಿಕವಾಗಿ ಬಳಸಲಿಕ್ಕೆ ನಾವು ವಿಶೇಷವಾಗಿ ತಯಾರಾಗಿದ್ದೇವೆ. ಯಾಕೆಂದರೆ ಇದರ ಎಲ್ಲ ಕಾರ್ಯಕ್ರಮಗಳು ವಾಸ್ತವಿಕ ವೈದಿಕವಾಗಿಂಥ ಎಲ್ಲ ಕಾರ್ಯಕ್ರಮಗಳು ಮುಗಿಸಿದ್ದೇವೆ. ಈಗಾಗಲೇ ಸಾರ್ವಜನಿಕವಾಗಿ ಅದನ್ನು ಕೊಡಲು ನಿರ್ಧರಿಸಿದ್ದೇವೆ ನಾವು ಸಂಘದ ಕಮಿಟಿಯ ಮುಖಾಂತರ. ಹಾಗಾಗಿ ಎಲ್ಲರೂ ಈ ಒಂದು ಸಮುದಾಯ ಭವನವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ನಮ್ಮ ಸಮಾಜಕ್ಕೆ ಎಲ್ಲ ವರ್ಗದವರಿಗೂ ಸಹ ಉಪಯೋಗವಾಗುವಂತೆ ಹಾಗೂ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿಸಿ ಅದರಲ್ಲಿ ಯಾವ ಥರದ ವಿಘ್ನಗಳು ಯಾವುದೇ ರೀತಿಯ ಒಂದು ದೋಷಗಳು ಬರದಾಗೆ ಅವರನ್ನು ರಕ್ಷಿಸಲಿ ಹೇಳುತ್ತಾ ಎಲ್ಲರೂ ಜನರು ಇದರ ಈ ಸಮುದಾಯ ಭವನವನ್ನು ಉಪಯೋಗಿಸಲಿ ಅಂತೇಳಿ ನಮ್ಮ ಸಂಸ್ಥೆಯ ಪರವಾಗಿ ಹಾರೈಕೆ. ಈ ಸಂದರ್ಭದಲ್ಲಿ ಕುಲಾಲ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಬಾರ್ಕೂರು ಬೈಲುಮನೆ ಕೀರ್ತಿಶೇಷ ಶೇಖರ್ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭವು ಜೂನ್ 30ರಂದು ಕೂಡ್ಲಿಯಲ್ಲಿ ನಡೆಯಿತು. ಬಾರ್ಕೂರು ಕೂಡ್ಲಿಯ ಜನಾರ್ದನ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಾರ್ಕೂರು ವಿದ್ಯಾಭಿವರ್ಧಿನಿ ಸಂಘದ ಅಧ್ಯಕ್ಷರಾದ ಬಿ ಶಾಂತಾರಾಮ್ ಶೆಟ್ಟಿಯವರು ಉದ್ಘಾಟಿಸಿ ಮಾತನಾಡಿದರು. ಶೇಖರ್ ಶೆಟ್ಟಿಯವರು ನನ್ನ ತಂದೆ ಕಾಲದಿಂದ ಕೂಡ ನಮ್ಮ ಕುಟುಂಬದ ಒಂದು ಆತ್ಮೀಯರಾಗಿದ್ದರು. ನಮ್ಮ ಒಂದು ಹಿತೈಷಿಗಳು ಕೂಡ ಆಗಿದ್ದರು. ಅವರ ಹೆಸರು ಯಾವಾಗಲೂ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನಿಜವಾಗಿ ನನಗೆ ಸಂತೋಷ ಆಗಿದೆ. ಶೇಖರ್ ಶೆಟ್ಟರ ಹೆಸರಿನಲ್ಲಿ ಇವತ್ತು ಈ ಒಂದು ಟ್ರಸ್ಟ್ ಉದ್ಘಾಟನೆ ಆಗಿದೆ. ಏನೇ ಇರಲಿ, ಇದು ಅವರ ಅಳಿಯ ಮಗ ಮಾಡಿದಂಥ ಹಾಗೆ ಕುಟುಂಬದ ಸೇರಿ ಮಾಡಿದಂಥ ಒಂದು ಒಳ್ಳೆಯ ಕೆಲಸ. ಯಾಕಂತೇಳಿದ್ರೆ ಶೇಖರ್ ಶೆಟ್ಟರು ಬಹಳ ಒಂದು ಕಷ್ಟದಲ್ಲಿ ಮೇಲೆ ಬಂದವರು, ಜೊತೆಗೆ ಎಷ್ಟು ಕಷ್ಟ ಇದ್ರೂ ಕೂಡ ಗೌರವಕ್ಕೆ ಕೊಂದು ಮಾಡ್ಕೊಂಡವರಲ್ಲ. ವಿಜಯ ಬ್ಯಾಂಕ್ನ ನಿವೃತ್ತ ಎಜಿಎಂ ಕೆ ಪ್ರಭಾಕರ್ ಹೆಗಡೆಯವರು ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಈ ಟ್ರಸ್ಟ್ ಉದ್ಘಾಟನೆಯಾದ ಈ ಸಂದರ್ಭದಲ್ಲಿ 2ನೇ ವರ್ಷದ ಇದರಲ್ಲಿ ನಮಗೆ ನಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದು ಬಹಳ ಸಂತೋಷದ ವಿಷಯ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಇಷ್ಟೊಳಗೆ ಮಾಡಿದ್ದಿಲ್ಲ. ಅವರ ಮಕ್ಕಳು ಮತ್ತು ಅಳಿಯ ಮತ್ತು ಕುಟುಂಬಸ್ಥರೆಲ್ಲ ಸೇರಿ ಈ ಟ್ರಸ್ಟ್ ಮಾಡಿ ದಿವಂಗತ ಬೈಲ್ಮನೆ ಶೇಖರ್ ಆತ್ಮಕ್ಕೆ ಶಾಂತಿ ಕೋರಲಿ ಎಂದು ನಾನು. ರಾಜ್ಯ ಸರ್ಕಾರದ ಖಜಾನೆ ಇಲಾಖೆಯ ನಿವೃತ್ತ ನಿರ್ದೇಶಕರಾದ ಕೆ ನಾಯಕ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಜನವನ್ನು ನೀಡಿದಂತಹ ತಂದೆ ಅತಿ ಗೌರವವಾದಂತಹ ವ್ಯಕ್ತಿ. ಅದೇ ರೀತಿ ಗುರುಗಳು ಗೌರವಾನ್ವಿತರು. ಆ ರೀತಿ ಒಂದು ಸಮಾಜದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡುವಂತಹ ವ್ಯಕ್ತಿ, ಒಬ್ಬನನ್ನು ರೂಪಿಸುವಂತಹ ವ್ಯಕ್ತಿ, ಅವರು ಸಹ ಬಹಳ ಆದರಣೀಯ.
ಹಾಗೆ ಒಬ್ಬ ವ್ಯಕ್ತಿಗೆ ಕೆಲಸ ಕೊಟ್ಟಂಥ ಮಾಲಕ ಅವರು ಸಹ ಸಮಾಜದಲ್ಲಿ ಆದರಣೀಯರಾಗ್ತಾರೆ. ಹೀಗಿರುವಾಗ ಗುರುಗಳ ಸ್ಥಾನದಲ್ಲಿಯೂ ತೀರ್ಥರೂಪರ ಸ್ಥಾನದಲ್ಲಿಯೂ ಹಾಗೂ ಒಬ್ಬ ವ್ಯಕ್ತಿಯನ್ನು ರೂಪಿಸುವ ಸ್ಥಾನದಲ್ಲಿಯೂ ಸಹ ವಿದ್ಯಾರ್ಥಿಯಾಗಿ ಸಹಕಾರವನ್ನು ನೀಡಿ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ರೂಪಿಸುವ ಸ್ಥಾನ ನಮ್ಮಲ್ಲಿ ಸಹ ಒಂದು ಚಂದ್ರಶೇಖರ್ ಶೆಟ್ಟಿ ಮತ್ತು ರೇವತಿ ಶೆಟ್ಟಿಯವರು ಈ ನಮ್ಮ ಬಾಕಿ ಲಭ್ಯವಾಗಿರುವಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಅದು ತಿಳ್ಕೊಂಡಿದ್ದೀನಿ. ಬೆಳ್ವೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಸ್ ಜಯರಾಮ್ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಮಾಡಲಿಲ್ಲ, ಆದರೂ ಕೂಡ ಈ ಒಂದು ಪ್ರಶ್ನೆಯಿಂದ ನಮ್ಮ ಮಾವನವರ ಹೆಸರು ನೆನಪು ಶಾಶ್ವತವಾಗಿ ಇರುವಂತೆ ಒಂದು ವ್ಯವಸ್ಥೆ ಮಾಡಬೇಕಂತ ನಮ್ಮ ಉದ್ದೇಶ. ಹಾಗೆಯೇ ಅದಕ್ಕೆ ಟ್ರಸ್ಟಿಂದ ಏನಾದರೂ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋದಿದ್ದರೆ ಅದಕ್ಕೆ ಪ್ರಥಮವಾಗಿ ನಾವು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಟ್ಟು ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ತಮ್ಮಿಂದ ಸಾಧ್ಯ ಆದಷ್ಟು ಒಂದು ಸಹಾಯವನ್ನು. ಇದೇ ಸಂದರ್ಭದಲ್ಲಿ ಬಾರ್ಕೂರು ವಿದ್ಯಾಭಿವರ್ಧನೆ ಸಂಘಕ್ಕೆ 25,000 ರೂಪಾಯಿ ಚೆಕ್ ಅನ್ನು ಟ್ರಸ್ಟ್ನ ವತಿಯಿಂದ ನೀಡಲಾಯಿತು. ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಾರ್ಕೂರು ಕಾಲೇಜಿನ ಪ್ರಾಂಶುಪಾಲರಾದ ಎನ್ ವಾಸುದೇವ ಶೆಟ್ಟಿ, ಕೂಡ್ಲಿ ದೇವಸ್ಥಾನದ ಕೆ ಸತ್ಯನಾರಾಯಣ ಉಡುಪ ಸೇರಿದಂತೆ ಕೆ ಉಲ್ಲಾಸ್ ಶೆಟ್ಟಿ, ಕೆ ಕರುಣಾಕರ್ ಶೆಟ್ಟಿ, ಜಯಶ್ರೀ ಕೆ ಶೆಟ್ಟಿ, ಗಿರಿಜಾ ಎಸ್ ಶೆಟ್ಟಿ, ರೇವತಿ ಸಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಹೆಬ್ರಿ ಸಿಟಿ ಲಯನ್ಸ್ ಮತ್ತು ಲಯನೆಸ್ ಕ್ಲಬ್ನ ಪದಗ್ರಹಣ ಸಮಾರಂಭವು ಜೂನ್ 31ರಂದು ಹೆಬ್ರಿಯ ಚೈತನ್ಯ ಸಭಾಭವನದಲ್ಲಿ ನಡೆಯಿತು. ಲಯನ್ಸ್ ಕೋಆರ್ಡಿನೇಟರ್ ಎನ್ಎಂ ಹೆಗಡೆಯವರು ಪದಗ್ರಹಣ ಸಮಾರಂಭವನ್ನು ನೆರವೇರಿಸಿ ಮಾತನಾಡಿದರು. ಲಯನ್ಸ್ ಕ್ಲಬ್ ಹೆಬ್ರಿ ಸಿಟಿಯ 2013-14ನೇ ಸಾಲಿನ ಪ್ರದೇಶದಲ್ಲಿ ಅತ್ಯಂತ ಸಂಪನ್ಮೂಲ ಇರುವಂತಹ ಪ್ರದೇಶದಲ್ಲಿ ಈ ಲಯನ್ಸ್ ಕ್ಲಬ್ ದಶಮಾನೋತ್ಸವದ ಕನಸನ್ನು ಕಂಡುಕೊಳ್ತಾರೆ. ನನ್ನ ಸುದೈವವನ್ನು ಹೇಳಿದಾಗೆ ನಿನ್ನೆ ದಿವಸ 5 ವರ್ಷ ಪೂರೈಸಿದ ಒಂದು ಕ್ಲಬ್ಬಿನ ಪದಗ್ರಹಣ ಅಧಿಕಾರಿಯಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶ. ಇವತ್ತು ದ್ವಿಗುಣಗೊಂಡು ದಶಮಾನೋತ್ಸವದ ಕನಸನ್ನು ಕಾಣ್ತಾ ಇರುವಂತಹ ಒಂದು ಕ್ಲಬ್ಬಿನ ನೂತನ ಪದಾಧಿಕಾರಿಗಳನ್ನ ಪದಗ್ರಹಣ ಮಾಡುವಂತಹ ಸುವರ್ಣ ಅವಕಾಶ. ಲಯನ್ಸ್ ಮತ್ತು ಲಯನೆಸ್ ಹೆಬ್ರಿ ಸಿಟಿ ಕಳೆದ 10 ವರ್ಷಗಳಿಂದ ಗ್ರಾಮಾಂತರ ಪ್ರದೇಶದಲ್ಲಿ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದೆ. ವಿಶೇಷವಾಗಿ ಗತ ಸಾಲಿನಲ್ಲಿ 2012-13ರಲ್ಲಿ ಬಹುಶಃ ಚಂದ್ರಶೇಖರ್ ಶೆಟ್ಟಿ ನೂತನ ಅಧ್ಯಕ್ಷರಾದ ಲಯನ್ ಎಚ್ ರಮೇಶ್ ಆಚಾರ್ಯ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಅಂತಾರಾಷ್ಟ್ರೀಯ ಲಯನ್ಸ್ ಪ್ರತಿಷ್ಠಿತ ಹೆಬ್ರಿ ಕ್ಲಬ್ಬಿನ ಅಧ್ಯಕ್ಷರನ್ನಾಗಿ ನನ್ನನ್ನು ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಮ್ಮ ಹೆಬ್ರಿ ಲಯನ್ಸ್ ಹಾಗೂ ಲಯನೆಸ್ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾವು ಆಭಾರಿಗಳು. ಸ್ಥಾಪಕಾಧ್ಯಕ್ಷ ಲಯನ್ ದಿನಕರ್ ಅವರಿಂದ ಆದಿಯಾಗಿ ಇದೀಗ ನಿಕಟ ಅಧ್ಯಕ್ಷರಾದ ಲಯನ್ ಚಿತ್ತಾನಂದಿ ಚಂದ್ರಶೇಖರ್ ಶೆಟ್ಟಿ ಅವರ ಆಡಳಿತಾವರಣದಲ್ಲಿ ಅವರೆಲ್ಲರೂ ನೀಡಿದ ಅದ್ಭುತ ಜನಸೇವಾ ಕಾರ್ಯಕ್ರಮಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಕಾರ್ಯಾಲಯದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ನಮ್ಮಿಂದ ತಾವು ನಿರೀಕ್ಷಿಸುವ ಸೇವಾ ಕಾರ್ಯಕ್ರಮ ಯಥಾಸಾಧ್ಯ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುವುದರಿಗೆ ನಮ್ಮ ಲಯನ್ಸ್ ಬಂಧುಗಳು, ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಹಿತೈಷಿಗಳ ಹಿರಿಯ ಲಯನ್ಸ್ ಅಧಿಕಾರಿಗಳ ಸಂಪೂರ್ಣ ಸಹಕಾರ ನಮಗೆ ಸಿಗಲೆಂದು ಹಾರೈಸುತ್ತೇವೆ. ನಿರ್ಗಮನ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ ಅವರು ಕೃತಜ್ಞತೆ ಸಲ್ಲಿಸಿದರು. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಾಗಿದೆ ಅದನ್ನು ಮಾಡಿ ವರ್ಷಿಸ್ತೇವೆ ಅಂತ ಆಗಲಿಕ್ಕೆ ಹೆಮ್ಮೆ ಪಡ್ತೇವೆ. ಯಾಕಂದ್ರೆ ನಮ್ಮ ಹೆಬ್ರಿ ಲಯನ್ಸ್ ಕ್ಲಬ್ ಅನ್ನೋದು ಸ್ವಲ್ಪ ಚಿಕ್ಕ ಕ್ಲಬ್, ಹೆಚ್ಚಿನ 65 ಕ್ಲಬ್ಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 13 ಜನ ಇರುವಂತಹ ಕ್ಲಬ್. ಇವತ್ತು ಕಾಕತಾಳೀಯವಾಗಿ ಇದನ್ನು 13ನೇ ಪ್ರಶಸ್ತಿಯನ್ನು ನಾವು ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ.
ಇವತ್ತು ಹಲವಾರು ನಮ್ಮ ಈ ಪ್ರತಿಭಟನೆ ಅನುಕರಿಸಲಿಕ್ಕೆ ಅಥವಾ ಈ ಪ್ರತಿಭಟನೆ ನೆನಪುಪಡಲಿಕ್ಕೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಹಿರಿಯರು ದುಡಿದು ಬಹಳಷ್ಟು ಹಿಂದೆ ಲಯನ್ಸ್ ಅಲ್ಲಿ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ನಂದು ಭಿನ್ನವಾಗಿ ಮಾಡಿದ ಕೆಲಸ ಮಾಡಿದಂತಹ ರಾಧಾಕೃಷ್ಣ ನಾಯ್ಕ ಅವರು, ಮೋಹನ್ದಾಸ್ ನಾಯ್ಕ ಅವರು, ಹಾಗೆ ವಿಜಯಾಚಾರ್ಯ ಅವರು ಮತ್ತು ನರಸಿಂಹಪ್ರಭು ಅವರು, ಹಾಗೆ ಗುಂಡನಾಯ್ಕ ಅವರು, ನಮ್ಮ ರಮೇಶ್ ಆಚಾರ್ಯ ಅವರು, ಸ್ಥಾಪಕ ಅಧ್ಯಕ್ಷರು ಇವರ ವಿರಾಟ್ ಅವರ ಮಾರ್ಗದರ್ಶನದಲ್ಲಿ ಪ್ರಾಂತೀಯ ಅಧ್ಯಕ್ಷ ಸತ್ಯಶಂಕರ ಶೆಟ್ಟಿ, ವಲಯ ಅಧ್ಯಕ್ಷರಾದ ಸಿದ್ದರಾಜು ಅವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಕಳ ತಾಲೂಕಲ್ಲಿ ಅತ್ಯಂತ ಕೈಗಾರಿಕೆಗಳು ಹಲವಾರು ಈ ತಾಲೂಕಿನಲ್ಲಿ ಒಟ್ಟಿಸಿಕೊಂಡಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಲ್ಯಾಂಡ್ಸ್ಗಳು ಈಗ ಉತ್ತರ ದಕ್ಷಿಣಕ್ಕೆ ಬೆಳೆಯುವುದರಿಂದ ಇವತ್ತಿನ ಪದಗ್ರಹಣ ಸಮಾರಂಭವನ್ನು ತುಂಬಾ ಅಚ್ಚುಕಟ್ಟಾಗಿ ಹಾಗೂ ಎಲ್ಲರನ್ನು ಒಂದು ಮೋಟಿವೇಟ್ ಮಾಡೋದಕ್ಕೆ ಒಳ್ಳೆಯ ಒಂದು ಅಧ್ಯಕ್ಷರನ್ನ ಇಟ್ಕೊಂಡು ಒಳ್ಳೆಯ ಅಧಿಕಾರಿಗಳು ಅವರಿಗೆ ಒಂದು 10 ಜನ ತುಂಬ ರೀತಿಯಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಅವರು 16 ಜನಗಳ ಕ್ಲಬ್ಬನ್ನು ಸಾಧಾರಣ 76 ಜನಗಳ ಒಂದು ಮೆಂಬರ್ಗೆ ಏರಿಸಿ ಈ ಒಂದು ಕ್ಲಬ್ಬನ್ನು ಏನೋ ಕಾರ್ಯಕ್ರಮವನ್ನು ಮಾಡದೆ ಒಂದು ಯಾವುದೇ ಒಂದು ಪಟ್ಟಿಗೆ ಸಿಗದೇ ಇರತಕ್ಕಂಥ ಒಂದು ಕ್ಲಬ್ಬನ್ನು 11ನೇ ಸ್ಥಾನದಲ್ಲಿ ಒಂದು ತಂದುಕೊಂಡು ಚಂದ್ರಶೇಖರ ಆತ್ಮೀಯ ಸ್ನೇಹಿತರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರನ್ನು NM ಹೆಗ್ಡೆ ಅವರು ಹಾರ ಹಾಕಿ ಅಭಿನಂದಿಸಿದರು. ಇದೇ ವೇದಿಕೆಯಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಯಿತು. ಹೆಬ್ರಿ ಲಯನ್ಸ್ ಕ್ಲಬ್ನ ರೂವಾರಿ ಲಯನ್ TG ಆಚಾರ್ಯ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಹೆಬ್ರಿ ವೈದ್ಯಾಧಿಕಾರಿ ಅವರನ್ನು ಸನ್ಮಾನಿಸಲಾಯಿತು. ಕ್ಲಬ್ನ ವತಿಯಿಂದ NM ಹೆಗ್ಡೆ ಅವರನ್ನು ಸನ್ಮಾನಿಸಲಾಯಿತು. ದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಿದ್ದ ಮಗುವಿನ ಕಣ್ಣಿನ ಚಿಕಿತ್ಸೆಗೆ ಆರ್ಥಿಕ ಸಹಾಯವನ್ನು ನೀಡಲಾಗಿದ್ದು ಅದನ್ನು ಮಗುವಿನ ತಂದೆಯವರು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ವಸುಧಾ ಎನ್ ಪ್ರಭು, ಶೀಲಾ ಸಿ ಶೆಟ್ಟಿ, ಜಗದೀಶ್ ನಾಯಕ್, ಶೋಭಾ ಎಂ ಹೆಬ್ಬಾರ್, ಸುಧಾಕರ್ ಶೆಟ್ಟಿ, HK ನಾರಾಯಣ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೀಗ ಹೆಬ್ರಿ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಲೈಟಿಂಗ್ ಪಾಯಿಂಟ್ ಆಕರ್ಷಕ ವಿನ್ಯಾಸದ ವಿವಿಧ ಶ್ರೇಣಿಯ ಬೃಹತ್ ಫ್ಯಾನ್ಸಿ ಲೈಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಮಳಿಗೆ. ಲೈಟಿಂಗ್ ಪಾಯಿಂಟ್ SSS ಕಾಂಪ್ಲೆಕ್ಸ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0858230481, ಮೊಬೈಲ್ 9481752720. ವಿರಾಮದ ಬಳಿಕ ಮತ್ತೆ ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಹೆಬ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರೋಗ್ಯದ ಕುರಿತ ವಿಶೇಷ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಧರ್ಮಸ್ಥಳ ಯೋಜನೆ, ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಮತ್ತು ಕಾರ್ಕಳ, ಸರ್ಕಾರಿ ಪದವಿಪೂರ್ವ ಕಾಲೇಜು ಹೆಬ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾದ M ಮಂಜುನಾಥ್ ಪೂಜಾರಿ ಅವರು ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯ ಹುಟ್ಟಿನಿಂದ ಯಾವಾಗಲೂ ಯಾವುದೇ ಅವಗುಣಗಳನ್ನು ಹೊಂದಿರುವುದಿಲ್ಲ. ಆದರೆ ಕ್ರಮೇಣ ಬೆಳೆಯುತ್ತಾ ತಾನು ಪರಿಸ್ಥಿತಿಗೆ ಹೊಂದಿಕೊಂಡು ಪರಿಸರಕ್ಕೆ ಒಗ್ಗಿಕೊಂಡು ದುಶ್ಚಟಗಳಿಗೆ, ಬೇರೆ ಬೇರೆ ಚಟಗಳಿಗೆ ಅವನ್ನು ಬಲಿಯಾಗ್ತಾರೆ. ಇವತ್ತು ಸಮಾಜದಲ್ಲಿ ನಾವು ಕಾಣುವಂಥ ಬೇರೆ ಬೇರೆ ಇವತ್ತು ಮದ್ಯಪಾನವಿರ್ಬೋದು, ಅಥವಾ ಬೀಡಿ ಸಿಗರೇಟ್ ಇರ್ಬೋದು, ಗುಡ್ಕಾದಂಥ ಚಟ ಇರ್ಬೋದು, ಅಥವಾ ಬೇರೆ ಯಾವುದೇ ಮಡ್ಕ ಇರ್ಬೋದು, ಲಾಟ್ರಿ ಇರ್ಬೋದು, ಈ ಎಲ್ಲ ದುಶ್ಚಟಗಳ ಪರಿಣಾಮ ಯುವಜನತೆಯ ಮೇಲೆ ಆಗ್ತದೆ. ಅತಿಥಿಗಳು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಹೆಬ್ರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ದಿವಾಕರ್ ಮರಕಾಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾಡೂರು ನಡೂರು ಪಂಚಾಯತ್ನ ನಡೂರು ವಾರ್ಡ್ ಸಭೆಯು ಇತ್ತೀಚೆಗೆ ನಡೂರಿನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷೆ ಕಾಳು ಮರಕಾಲ್ತಿ, ಸದಸ್ಯರಾದ ಜಯರಾಮ್ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ, ಸಾಧು ಪೂಜಾರಿ, ಮಾಜಿ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ, PDO ರಾಜಶೇಖರ್, ಕಾರ್ಯದರ್ಶಿ ಜ್ಯೋತಿ ಶೆಟ್ಟಿ ಉಪಸ್ಥಿತರಿದ್ದು, ಗೋಬರ್ ಗ್ಯಾಸ್ ಸೌಲಭ್ಯ, ಶೌಚಾಲಯ ಸೌಲಭ್ಯ, 136 ಮನೆಗಳ ನಿರ್ಮಾಣ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವುದು, ಅದೇ ರೀತಿ ಮನೆ ದುರಸ್ತಿ, ಅದೇ ರೀತಿ ವಿದ್ಯುತ್ ಜೋಡಣೆ, ಸಂಸ್ಕಾರ, ಇದಕ್ಕೆಲ್ಲ ಮೆಡಿಸಿನ್ ಮದ್ದಿಗೆ ಇದಕ್ಕೆಲ್ಲ 1,000 ರೂಪಾಯಿ, ಮತ್ತೆ ಲೈಟಿಂಗ್ 3,000 ರೂಪಾಯಿ ಕೊಡ್ತೇವೆ.
ಶವ ಸಂಸ್ಕಾರಕ್ಕೆ 1,000 ಕೊಡ್ತೇವೆ, ಮದುವೆಗೆ 3,000, 1,000. ಆಲ್ರೆಡಿ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು PDOವರಿಗೂ ಲೆಟರ್ ಕೊಟ್ಟಿದೆ. ಅದ್ರ ಬಗ್ಗೆ ಅದರ ನಂತರ ಅದರಿಂದ ಯಾವುದು ಪ್ರಾಬ್ಲಮ್ ಇಲ್ಲ ಅಂತಂದರೆ ಅದ್ರ ನಂತರ ಮಳೆಗಾಲ ಬಂತು. ಮಳೆಗಾಲದಲ್ಲಿ ಆ ಟೈಮಲ್ಲಿ ಯಾವ ರೀತಿ ಆಗಸ್ಟ್ 1ರಂದು ಮುಂಜಾನೆ ಬೀಸಿದ ಸುಂಟರ ಗಾಳಿಗೆ ಆಡಿ, ಅಲ್ಬಾಡಿ, ಕೊಂಜಾಡಿ, ಬೆಳವೆ ಮುಂತಾದೆಡೆಗಳಲ್ಲಿ ಅಪಾರ ಹಾನಿ ಸಂಭವಿಸಿದ್ದು, ಈ ಬಗ್ಗೆ ನಮ್ಮ ವರದಿಗಾರ ಗಣೇಶ್ ಹೆರಳೆಯವರು ನೀಡಿದ ವಿಶೇಷ ವರದಿ ನಿಮ್ಮ ಮುಂದೆ. ಆಗಸ್ಟ್ 1ರಂದು ಮುಂಜಾನೆ ಬೀಸಿದ ಭಾರೀ ಸುಂಟರ ಗಾಳಿಗೆ ಕುಂದಾಪುರ ತಾಲೂಕಿನ ಆರ್ಡಿ ಪರಿಸರದಲ್ಲಿ ಭಾರೀ ಪ್ರಮಾಣದ ಹಾನಿ ಉಂಟಾಗಿದ್ದು, ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆರ್ಡಿ, ಬೆಳ್ವೆ, ಕೊಂಜಾಡಿ, ತೊನ್ನಾಸೆ, ಮಾಪ್ಲಿ, ಅಲ್ಬಾಡಿ ಮೊದಲ ಕಡೆ ಬೆಳಗಿನ ಜಾವ ಬೀಸಿದ ಸುಂಟರ ಗಾಳಿಗೆ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ. ಗಾಳಿಗೆ 100ಕ್ಕೂ ಅಧಿಕ ಮನೆಗಳು, ದನದ ಕೊಟ್ಟಿಗೆಗಳು, 3 ಗೇರು ಬೀಜ ಕಾರ್ಖಾನೆಗಳು, 3 ಸ್ಥಳೀಯ ಬಸ್ಸು ನಿಲ್ದಾಣಗಳು, ಅಪಾರ ಸಂಖ್ಯೆಯ ರಬ್ಬರ್ ಗಿಡಗಳು, ಎಕರೆಗಟ್ಟಲೆ ಅರಣ್ಯ ಪ್ರದೇಶಗಳು ಹಾನಿಗೊಳಗಾಗಿವೆ. ಸುಮಾರು 25 ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಬೆಳೆ ಹಾನಿಯಾಗಿದೆ. 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೀಸಿದ ಈ ಸುಂಟರ ಗಾಳಿಯ ಆರ್ಭಟಕ್ಕೆ ವಿರಾಜಪೇಟೆ ಬೈಂದೂರು ರಾಜ್ಯ ಹೆದ್ದಾರಿ ಮೇಲೆ ಅಲ್ಬಾಡಿಯಿಂದ ಮಾರ್ಡಿಯ ತನಕ ಮರಗಳು ಉರುಳಿದ ಪರಿಣಾಮ ಹೆದ್ದಾರಿ ಬಂದಾಗಿದೆ. ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್, ಹಿರಿಯ ಅಧಿಕಾರಿಗಳು ಆಗಮಿಸಿದ್ದು, ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಜನರಿಗೆ ಧೈರ್ಯ ತುಂಬಿದ್ದಾರೆ. ಕುಂದಾಪುರ ತಾಲೂಕು ಪಂಚಾಯತ್ ಅಧ್ಯಕ್ಷೆ ದೀಪಿಕಾ ಶೆಟ್ಟಿ ಅವರ ಮನೆ, ಕೊಟ್ಟಿಗೆ ಹಾಗೂ ಕೃಷಿ ಭೂಮಿಗೆ ಹಾನಿಯಾಗಿದ್ದು, ಅವರು ಮತ್ತು ಇತರರು ಹೆಬ್ರಿ ನ್ಯೂಸ್ನೊಂದಿಗೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ರಾತ್ರಿ 3:20ಕ್ಕೆ ಒಂಥರ ಗಾಳಿ ಬೀಸಿದ ಶಬ್ದ ಆಯ್ತು. ನಾವು ಮನೆಯಲ್ಲಿ ಮಲಗಿದ್ವಿ. ತಕ್ಷಣ ಅಪಾಯದ ಅರಿವನ್ನು ತಿಳಿದು ಎಚ್ಚರಕೊಂಡು ಕೋಣೆಯ ಒಂದು ಮೂಲೆಗೆ ಹೋಗಿ ಸೇರಿಕೊಂಡು ಅದರ ಅಪಾಯದ ನಿರೀಕ್ಷೆಯಲ್ಲಿದ್ದಾಗ ಇದ್ದಕ್ಕಿದ್ದಾಗೆ ಏಕಾಏಕಿ ಮನೆಯ ಹಂಚು, ಕೊಟ್ಟಿಗೆ ಹಂಚು, ಶೆಡ್ಡಿನ ಹಂಚು, ದೈವದ ಮನೆ ಹಂಚು ಪ್ರತಿಯೊಂದು ಎಲ್ಲ ಗಾಳಿಗೆ ಹಾರಿ ಹೋಯಿತು. ಅದಾದ ತಕ್ಷಣ 3:30, 3:35ರಲ್ಲಿ ವಾತಾವರಣದಲ್ಲಿ ತಿಳಿಗೊಂಡಾಗ ಕೆಳಗೆ ಬಂದು ನೋಡಿದಾಗ ನಮ್ಮ ಒಂದು 6 ಎಕರೆ ರಬ್ಬರ್ ಪ್ಲಾಂಟೇಶನು ಮತ್ತು 2.5 ಎಕರೆ ಅಡಿಕೆ ಮತ್ತು ತೆಂಗು ಬಾಳೆ ಸಂಪೂರ್ಣ ಹಾನಿಯಾಗಿದ್ದು, ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದಂಥ ಎಲ್ಲ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿದಾಗ ಕನಿಷ್ಠ ಒಂದು ಈಗಿನ ಮೊತ್ತದಲ್ಲಿ ಒಂದು 40 ಲಕ್ಷ ರೂಪಾಯಿ ನಷ್ಟದ ಇದನ್ನು ತೋರಿಸಿದ್ದಾರೆ. ಇದು ಫಸ್ಟ್ ಟೈಮ್ ನೋಡಿದಾಗ ಅನಿಸ್ತಿತ್ತು. ಯಾಕೆ ಈ ರೀತಿಯಾಗಿ ನೋಡಿ ಮೊದಲದ ನಮ್ಮ ಎಲ್ಲರೂ ನಮಗಿಲ್ಲಿ ನಾನು ಮುಂಚೆ ಇಲ್ಲಿ ಕೆಲಸ ಮಾಡಿದ್ರಿಂದ ನಮಗೆಲ್ಲ ಮಿತ್ರರಾಗಿದ್ದರಿಂದ ಅವ್ರದ್ದೆಲ್ಲ ಮನೆ ನೋಡುವಾಗ ನಮಗೂ ಬೇಜಾರಾಯಿತು ಆಲಕದಲ್ಲಿ. ಆರ್ಡಿ ಪರಿಸರದಲ್ಲಿ ಹಿಂದೆಂದೂ ಕಂಡರಿಯದ ಸುಂಟರ ಗಾಳಿಯಿಂದಾಗಿ ಜನ ಕಂಗಾಲಾಗಿದ್ದು, ಹಾನಿಗೊಳಗಾಗಿದ್ದ ಮನೆಯವರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಜಿಲ್ಲಾಡಳಿತ ಆರ್ಡಿ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಗಂಜಿ ಕೇಂದ್ರವನ್ನು ಆರಂಭಿಸಿತ್ತು. ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಂಟರ ಗಾಳಿಯ ಪ್ರಕೋಪ ಕಂಡುಬಂದಿದ್ದು, ಸುಮಾರು 50ರಿಂದ 60 ಎಕರೆ ಅರಣ್ಯ ಪ್ರದೇಶಕ್ಕೆ ಹಾನಿಯಾಗಿದೆ. ಸುಮಾರು 3,000 ರಬ್ಬರ್ ಗಿಡಗಳು, 1,000ದಷ್ಟು ಅಡಿಕೆ ಮರಗಳು, 1,000ದಷ್ಟು ಗೇರು ಸಸಿಗಳು, 500 ಸಾಗುವಾನಿ ಸಸಿಗಳು, 500ಕ್ಕೂ ಅಧಿಕ ತೆಂಗಿನ ಮರಗಳು, 600ಕ್ಕೂ ಅಧಿಕ ಬಾಳೆ ಮರಗಳು ಧರೆಗುರುಳಿವೆ. ಈ ಪರಿಸರದಲ್ಲಿ ಸುಮಾರು 100ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗುರುಳಿದ್ದು, ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತವಾಗಿದೆ. ವಿರಾಜಪೇಟೆ ಬೈಂದೂರು ಸಂಪರ್ಕ ಹೆದ್ದಾರಿಯ ಆರ್ಡಿ ಪರಿಸರದಲ್ಲಿ ಅಲ್ಬಾಡಿಯಿಂದ ಮಾಂಡಿ ಮೂರ್ಕೈ ತನಕ ದೈತ್ಯ ಮರಗಳು ಉರುಳಿದ ಪರಿಣಾಮ ಹೆದ್ದಾರಿ ಬಹುತೇಕ ಬಂದ್ ಆಗಿತ್ತು. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ, ಹೆಬ್ರಿ. ಹೆಬ್ರಿ ನ್ಯೂಸ್
ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್ SSS ಕಾಂಪ್ಲೆಕ್ಸ್ ವಿಜಯ ಬ್ಯಾಂಕ್ ಬಿಲ್ಡಿಂಗ್ ಜೋಡು ರಸ್ತೆ ಕಾರ್ಕಳ. ದೂರವಾಣಿ 0828230481 ಮೊಬೈಲ್ 9481752720.